ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊನೆಗೂ ಟ್ರ್ಯಾಪ್ ಆಗಿದ್ದಾರೆ. ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಬೀಸಿದಂಥ ಬಲೆಗೆ ಸಿದ್ದರಾಮಯ್ಯ ಕೊನೆಗೂ ಸಿಕ್ಕಿ ಬಿದ್ದಿದ್ದಾರೆ. ಎಷ್ಟೊಂದು ದಿನ ಆಯಿತು, ಇಡಿ ಇನ್ನೂ ಸಿದ್ದರಾಮಯ್ಯ ಅವರನ್ನ ತನಿಖೆಗೆ ಕರೆದೇ ಇಲ್ಲ. ಮುಡಾ ಹಗರಣ ತಣ್ಣಗಾಗಿ ಹೋಯ್ತಾ, ಸಿದ್ದರಾಮಯ್ಯ ಬಚಾವಾಗಿ ಹೋದ್ರ ಅಂತ ರಾಜ್ಯದ ಜನ ಮಾತಾಡ್ಕೊಳ್ಳೋ ಹೊತ್ತಿಗೆ ಇಡಿ ಭರ್ಜರಿಯಾಗಿ ಘರ್ಜನೆ ಮಾಡಿದೆ. ಡಿವಿಷನಲ್ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ತನಿಖೆಯಿಂದ ಪಾರಾಗೋಕೆ ಸಿದ್ದರಾಮಯ್ಯ ಮಾಡಿದಂಥ ಉಪಾಯ ಈಗ ಫ್ಲಾಪ್ ಶೋ ಆಗಿದೆ. ವಿಭಾಗೀಯ ಕೋರ್ಟ್ ನಿಗದಿ ಮಾಡಿದಂಥ ದಿನಕ್ಕಿಂತ ಮೊದಲೇ ಇಡಿ ತನ್ನ ವರದಿಯನ್ನು ಲೋಕಾಯುಕ್ತಕ್ಕೆ ಕೊಟ್ಟು ಬಿಟ್ಟಿದೆ. ಸಾಲು ಸಾಲು ಅಪರಾಧಗಳು, ತಪ್ಪುಗಳು, ಅಧಿಕಾರ ದುರುಪಯೋಗಗಳು, ನಕಲಿ ಸಹಿಗಳು, ಪ್ರಭಾವ ಬೀರುವಿಕೆ, ಸುಳ್ಳು ಸಾಕ್ಷ್ಯಗಳು ಎಲ್ಲವೂ ಇಡಿ ಕೈಗೆ ಸಿಕ್ಕಿದ್ದು ಸಿದ್ದರಾಮಯ್ಯನವರ ಪಾತ್ರ ಇರೋದಕ್ಕೂ ಹಲವಾರು ಸಾಕ್ಷಿಗಳು ಸಿಕ್ಕಿವೆ. ಈ ವರದಿ ಬಹಿರಂಗ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ತಮ್ಮ ಎಂದಿನ ಶೈಲಿಯಲ್ಲಿ ಹುಚ್ಚುಚ್ಚಾಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ನಾಳೆ ಕೇಸ್ ಬರ್ತಾ ಇದೆ. ನಾವು ಹಾಕಿರ್ತಕ್ಕಂಥ ಕೇಸು ಸಿಂಗಲ್ ಜಡ್ಜ್ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದ್ದೀವಿ, ರಿಟ್ ಅಪೀಲ್ ಆಗ್ತಾ ಇದ್ದೀವಿ. ಅದು ನಾಳೆ ಬರ್ತಾ ಇದೆ. ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ನಂಬರ್ 1, ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ, ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ. ಹಂಗೆ ಎರಡನೇದು, ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ದಿಸ್ ಈಸ್ ಟೋಟಲಿ. ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು, ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ದಿಸ್ ಈಸ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇಡಿಗೆ ನನ್ನ ವಿರುದ್ಧ ತನಿಖೆ ಮಾಡೋಕೆ ಅಧಿಕಾರವೇ ಇಲ್ಲ, ಅವರು ತನಿಖೆ ಮಾಡ್ತಾ ಇರೋದೇ ಸರಿ ಇಲ್ಲ, ರಾಜಕೀಯ ದುರುದ್ದೇಶದಿಂದ ಇಡಿ ಈ ಕೆಲಸ ಮಾಡಿದೆ ಅಂತ ಸಿದ್ದರಾಮಯ್ಯ ಗೋಳಾಡ್ತಾ ಇದ್ದಾರೆ. ಇವರ ಕೋರ್ಟ್ ಹಿಯರಿಂಗ್ ಡೇಟ್ ನೋಡಿಕೊಂಡು ಬೇಕಂತ ಅದಕ್ಕೂ ಮೊದಲು ಈ ಸುದ್ದಿಯನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡಿದಾರಂತೆ ಇಡಿ ಅಧಿಕಾರಿಗಳು. ಶಾಬಾಷ್, ಸಿದ್ದರಾಮಯ್ಯನವರು ಎಷ್ಟು ಚೆನ್ನಾಗಿ ಕತೆ ಕಟ್ತಾರೆ ನೋಡಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಡಿ ಅಧಿಕಾರಿಗಳು ತಮ್ಮ ವರದಿಯನ್ನ ಲೋಕಾಯುಕ್ತಕ್ಕೆ ಕೊಟ್ಟು ಈಗಾಗಲೇ 5-6 ದಿನ ಆಗಿದೆ. ಇದು ಇಡಿ ಲೀಕ್ ಮಾಡಿರೋ ವರದಿ ಅಂತ ಹೇಗೆ ಹೇಳ್ತೀರಿ? ನಿಮ್ಮದೇ ಅಡಿಯಾಳಾಗಿರೋ ಲೋಕಾಯುಕ್ತದಿಂದ ಯಾಕೆ ಮಾಧ್ಯಮಗಳಿಗೆ ಲೀಕ್ ಆಗಿರಬಾರ್ದು? ಅದಕ್ಕಿಂತ ಹೆಚ್ಚಾಗಿ ನ್ಯಾಯಾಲಯಗಳು ಮಾಧ್ಯಮಗಳ ವರದಿ ನೋಡಿಕೊಂಡು ಜಡ್ಜ್ಮೆಂಟ್ ಕೊಡೋದಿಲ್ಲ. ಲಾಯರ್ ಆಗಿರೋ ನಿಮಗೆ ಈ ವಿಷಯ ಗೊತ್ತೇ ಇಲ್ವಾ? ನ್ಯಾಯಾಲಯ ತನಗೆ ಅಗತ್ಯತೆ ಇದ್ರೆ ಇಡಿಯಿಂದ ಅಥವಾ ಲೋಕಾಯುಕ್ತದಿಂದ ನೇರವಾಗಿ ಈ ವರದಿಯ ಕಾಪಿಯನ್ನು ತರಿಸ್ಕೋಬಹುದು. ಅದಕ್ಕೆ ಮಾಧ್ಯಮಗಳಲ್ಲಿ ಬಂದಿರುವಂಥ ವರದಿ ನೋಡಿ ತೀರ್ಪು ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟಕ್ಕೂ ಇಡಿ ಅಧಿಕಾರಿಗಳು ನಿಮ್ಮ ಮುಡಾ ಹಗರಣವನ್ನ ತನಿಖೆ ಮಾಡ್ತಾ ಇರೋದೇ ಸರಿ ಇಲ್ಲ ಅಂತ ಹೇಳ್ತಿದ್ದೀರಲ್ವಾ? ಯಾವ ಆಧಾರದ ಮೇಲೆ ಹೇಳಿದ್ರಿ? ಇಡಿ ನಿಮ್ಮ ವಿರುದ್ಧ FIR ದಾಖಲು ಮಾಡಿಕೊಂಡಿದೆ, ಮನಿ ಲಾಂಡ್ರಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ. ಹೀಗಿದ್ದಾಗ ಇಡಿ ಅಧಿಕಾರಿಗಳು ನಿಮ್ಮ ವಿರುದ್ಧ ಯಾವ ರೀತಿ ಬೇಕಾದರೂ ತನಿಖೆ ನಡೆಸಬಹುದು. ಮುಡಾ, ವಾಲ್ಮೀಕಿ, ವಕ್ಫ್ ಹೀಗೆ ಎಲ್ಲೆಲ್ಲಿ ನೀವು ಕನೆಕ್ಟ್ ಆಗಿದ್ದೀರೋ ಅಲ್ಲೆಲ್ಲ ವಿಚಾರಣೆ ಮಾಡಬಹುದು. ನಿಮ್ಮನ್ನ, ನಿಮ್ಮ ಮನೆಯವರನ್ನ, ನಿಮ್ಮ ಆಪ್ತರನ್ನ ಎಲ್ಲರನ್ನ ತನಿಖೆಗೆ ಒಳಪಡಿಸಬಹುದು. ಬೇಡ ಅನ್ನೋ ಅಧಿಕಾರ ನಿಮ್ಗಿಲ್ಲ. ಇಡಿ ಅಂದ್ರೆ ಅದು ನೀವು ಸಾಕಿರುವಂಥ ಲೋಕಾಯುಕ್ತ ಅಲ್ಲ ಅಲ್ವಾ? ನಿಮ್ಮ ಮಾತಿನ ಪ್ರಕಾರ ನಡೆಯೋದಕ್ಕೆ FIR ಆಗಿದ್ರು, ಇಷ್ಟೆಲ್ಲ ಹಗರಣಗಳಲ್ಲಿ ಮುಳುಗಿದ್ರು ಕೂಡ ನೀವು ರಾಜೀನಾಮೆ ಕೊಡೋ ಬದಲು ಈ ತರಹದ ಭಂಡ ಹೇಳಿಕೆ ಕೊಡ್ತೀರಲ್ವಾ? ನಾಚಿಕೆ ಆಗೋದಿಲ್ವಾ? ವೀಕ್ಷಕರೇ, ಇಷ್ಟು ದಿನ ನಡೆದಿದ್ದು ಒಂದು ಲೆಕ್ಕ, ಇನ್ಮೇಲೆ ನಡೆಯೋದು ಇನ್ನೊಂದು ಲೆಕ್ಕ. ಸಿದ್ದರಾಮಯ್ಯನವರು ಬ್ಯಾಡ್ ಡೇ ಶುರುವಾಗಿರುವಂಥ ಸ್ಪಷ್ಟ ಸೂಚನೆ ಇದು. ತಮ್ಮ ಬಲ ಪ್ರದರ್ಶನದ ಮೂಲಕ ಹೈಕಮಾಂಡ್ ಎದುರು ತಾಕತ್ ತೋರಿಸಬೇಕು ಅಂತ ಪ್ಲಾನ್ ಮಾಡಿದಂಥ ಸಿದ್ದು ಉತ್ಸಾಹಕ್ಕೆ ಈಗ ಇಡಿ ಕಡೆಯಿಂದ ಸರಿಯಾಗಿಯೇ ಗುನ್ನ ಬಿದ್ದಿದೆ. DK ಶಿವಕುಮಾರ್ ಖಂಡಿತ ಖುಷಿಯಿಂದ ಕುಣಿತಾ ಇರ್ತಾರೆ ಬಿಡಿ. ಕಳೆದ 2 ತಿಂಗಳಿಂದ ಇಡಿ ಸಿದ್ದರಾಮಯ್ಯನವರ ಸುತ್ತ ಇರುವಂಥ ಎಲ್ಲ ವಿಚಾರಗಳನ್ನು ಕಲೆ ಹಾಕಿ ಬೇಟೆ ಆಡ್ತಾನೇ ಇತ್ತು. ಮುಡಾ ಕಚೇರಿ ದಾಳಿ ಆಯಿತು, ಸಿದ್ದು ಆಪ್ತರ ವಿಚಾರಣೆ ಆಯಿತು, ಮುಡಾ ಅಧಿಕಾರಿಗಳನ್ನು ಗ್ರಿಲ್ ಮಾಡಿದ್ದಾಯಿತು.
ಸಿದ್ದರಾಮಯ್ಯ ಅಂಡ್ ಅವರ ಪತ್ನಿ ಪಾರ್ವತಿ ಅವರನ್ನ ಕರೆದು ಬಾಯಿ ಬಿಡಿಸೋದನ್ನ ಬಿಟ್ಟು ಬೇರೆ ಎಲ್ಲಾ ಕೆಲಸಗಳನ್ನ ಇಡಿ ಮುಗಿಸಾಗಿತ್ತು. ಇತ್ತ ಲೋಕಾಯುಕ್ತ ತನಿಖೆ ಕೂಡ ಬಹುತೇಕ ಕಂಪ್ಲೀಟ್ ಆಗಿದೆ. ಡಿಸೆಂಬರ್ 24ಕ್ಕೆ ಲೋಕಾಯುಕ್ತದವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತನ್ನ ವರದಿ ಕೊಡಬೇಕು. ಆ ನಿಟ್ಟಿನಲ್ಲಿ ಅದು ವರದಿ ತಯಾರಿಸ್ತಾ ಇದೆ. ಆ ವರದಿ ಹೇಗಿರುತ್ತೋ ಗೊತ್ತಿಲ್ಲ. ವಿಚಾರಣೆ ನಡೆದ ರೀತಿ ನೋಡಿದಾಗ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕೊಡುವಂತಹ ವರದಿಯಿಂದ ಅಪಾಯ ಇಲ್ಲ ಅನ್ನೋ ಹಾಗೆ ಕಾಣ್ತಿತ್ತು. ಆದರೆ ಇಡಿ ತಯಾರಿಸಿರುವಂತಹ ವರದಿಯಿಂದ ಇಡೀ ಪ್ರಕರಣಕ್ಕೆ ಈಗ ರೋಚಕವಾದ ತಿರುವು ಸಿಕ್ಕಿದೆ. ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ತಮ್ಮ ವರದಿ ಕಾಪಿಯನ್ನು ಕೊಟ್ಟಿರೋದ್ರಿಂದ ಅದನ್ನ ಲೋಕಾಯುಕ್ತ ಪರಿಗಣಿಸಲೇಬೇಕಾಗತ್ತೆ. ಸೊ ಸಿದ್ದು ಈಸ್ ಇನ್ ಡೇಂಜರ್. ಪಾರ್ವತಿ ಸಿದ್ದರಾಮಯ್ಯ ಕೂಡ ಅಪಾಯದಲ್ಲಿದ್ದಾರೆ. ಹಾಗಾದ್ರೆ ಇಡಿ ತನ್ನ ವರದಿಯಲ್ಲಿ ಹೇಳಿರೋದಾದ್ರೂ ಏನು? ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ ಹಂಚೋ ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿರೋದಕ್ಕೆ ಸಾಕ್ಷಿ ಇದೆ. ಸಿದ್ದರಾಮಯ್ಯನವರ ಆಪ್ತ ಸಹಾಯಕರಲ್ಲಿ ಒಬ್ಬರಾಗಿರುವಂಥ ದಿನೇಶ್ ಕುಮಾರ್ ಈ ಹಗರಣದಲ್ಲಿ ಅನಗತ್ಯ ಪ್ರಭಾವ ಬೀರಿದ್ದಾರೆ. ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ಆದ ಸಮಯದಲ್ಲಿ ಸಿದ್ದು ಪುತ್ರ ಯತೀಂದ್ರ ಮುಡಾ ಮಂಡಳಿಯ ಭಾಗ ಆಗಿದ್ರು. ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ರು, ಅಂದ್ರೆ ಕ್ಯಾಬಿನೆಟ್ ಹುದ್ದೆಯಲ್ಲಿದ್ರು. ಸಿದ್ದರಾಮಯ್ಯನ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿರುವಂಥ ಜಾಗದಲ್ಲಿ ಆಗ್ಲೇ ಮೂಡಾದಿಂದ ಕೆಲವೊಂದು ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಸೊ ಅದು ಕೃಷಿ ಜಮೀನು ಅಂತ ಹೇಳ್ತಾ ಇರೋದು ಸಂದೇಹಾಸ್ಪದ. ನಂಬರ್ 5, ಜಮೀನು ಮಾಲೀಕ ಭೂಮಿ ಮಾರೋಕ್ಕೂ ಮೊದಲೇ ಇವರು ಮುಡಾ ಸೈಟ್ ತಗೊಂಡಿರೋದಕ್ಕೆ ದಾಖಲೆ ಸಿಕ್ಕಿದೆ. ನಂಬರ್ 6, ಪಾರ್ವತಿ ಅವರಿಗೆ ಸೈಟ್ ಕೊಡುವಾಗ ಆಯುಕ್ತರಾಗಿರುವಂಥ ನಟೇಶ್ ಅವರು ಪ್ರಭಾವಕ್ಕೆ ಒಳಗಾಗಿ ಸೈಟ್ ಅಲಾಟ್ ಮಾಡಿದ್ದಾರೆ. ಎಸ್, ಈಗ ಇಂಥ ಹಲವಾರು ಸತ್ಯಗಳು ಬಹಿರಂಗ ಆಗಿದೆ. ವೀಕ್ಷಕರೇ, ಮುಡಾದಲ್ಲಿ ಒಟ್ಟು 1095 ಸೈಟ್ಗಳನ್ನು ಬೇನಾಮಿ ಅಥವಾ ನಕಲಿ ಹೆಸರಿಗೆ ಹಂಚಿಕೆ ಮಾಡಿದ್ದಾರೆ. ದಟ್ ಮೀನ್ಸ್ ಸುಮಾರು 700 ಕೋಟಿ ರೂಪಾಯಿಗಳ ಅವ್ಯವಹಾರ, ಅಕ್ರಮ ಮತ್ತು ಭ್ರಷ್ಟಾಚಾರ ಇಲ್ಲಿ ನಡೆದಿದೆ. ಇಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಪ್ರಭಾವಿಗಳ ಪಾತ್ರ ಇರೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ. ವೇಟ್, ಸಂಕ್ಷಿಪ್ತವಾಗಿ ಇಲ್ಲಿ ನಡೆದಿರುವಂತಹ ಅಕ್ರಮಗಳೇನು ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಅಧಿಕಾರಿಗಳಿಂದ ಕರ್ತವ್ಯ ಲೋಪ ಆಗಿದೆ, ನಿಯಮಗಳ ಉಲ್ಲಂಘನೆ ಆಗಿದೆ, ಹಲವಾರು ಸಹಿಗಳು ಫೋರ್ಜರಿ ಆಗಿದೆ, ನಕಲಿ ಸಹಿಗಳನ್ನು ಮಾಡಲಾಗಿದೆ. ಇನ್ನು ವೈಟ್ನರ್ ಪ್ರಕರಣ ಗೊತ್ತಲ್ವಾ ನಿಮಗೆ? ಎಸ್, ಅದೇ ರೀತಿ ಹಲವಾರು ದಾಖಲೆಗಳನ್ನು ತಿದ್ದೋ ಕೆಲಸಗಳು ಆಗಿವೆ. ಸಾಕ್ಷ್ಯ ನಾಶಗಳು ಕೂಡ ಆಗಿವೆ. ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನನ್ನ ಭೂಸ್ವಾಧೀನ ಮಾಡದೆ ಬಿಟ್ಟಿದ್ದು ಕೂಡ ಒಂದು ಅಕ್ರಮ ಅಂತ ಇಡಿ ತನಿಖೆಯಲ್ಲಿ ಪ್ರೂವ್ ಆಗಿದೆ. ಇದನ್ನ ಡಿನೋಟಿಫೈ ಮಾಡುವಾಗ ಸಿದ್ದರಾಮಯ್ಯನವರು ಡಿಸಿಎಂ ಆಗಿದ್ರು ಅಂತ ಇಡಿ ಸ್ಪಷ್ಟವಾಗಿ ಹೇಳಿದೆ. ವಿವಾದಿತ ಜಮೀನಿನಲ್ಲಿ ಕಟ್ಟಡಗಳು ಇದ್ರೂ ಸಹ ಅಲ್ಲಿ ಕಟ್ಟಡಗಳೇ ಇರಲಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ದಿನೇಶ್ ಕುಮಾರ್ ಮುಡಾ ಕಚೇರಿಯಲ್ಲಿ ಪಾರ್ವತಿ ಅವರಿಗೆ ಫೇವರ್ ಮಾಡುವಂಥ ಸಲುವಾಗಿ ಹಲವಾರು ಸಹಿಗಳನ್ನು ನಕಲು ಮಾಡಿದ್ದಾರೆ. ನಿವೇಶನವನ್ನು ಹಂಚೋದಕ್ಕೆ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಅಂತ ಇಡಿ ವರದಿ ಹೇಳ್ತಾ ಇದೆ. 2014ರಲ್ಲಿ ಪಾರ್ವತಿ ಅವರು ಪರಿಹಾರಕ್ಕಾಗಿ ಸಲ್ಲಿಸಿದಂಥ ಅರ್ಜಿಯನ್ನು ವೈಟ್ನರ್ ಹಾಕಿ ತಿದ್ದಲಾಗಿದೆ. ಆದರೆ ಅದನ್ನ ಅಟೆಸ್ಟ್ ಮಾಡಲಿಲ್ಲ. ಅಂದಿನ ಆಯುಕ್ತ ನಟೇಶ್ ಕೂಡ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಅಕ್ರಮ ಫೇವರ್ ಮಾಡಿದ್ದಾರೆ. ಇಲ್ಲೆಲ್ಲ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಪ್ರಭಾವ ಕೆಲಸ ಮಾಡಿದೆ ಅಂತ ಇಡಿ ವರದಿಗಳಲ್ಲಿ ಉಲ್ಲೇಖ ಮಾಡಿದೆ. ಇಷ್ಟೆಲ್ಲ ಸತ್ಯಗಳು ಹೊರಗೆ ಬಂದಿದೆ ಅಂದ್ರೆ ಸಿದ್ದರಾಮಯ್ಯ ಈಸ್ ಇನ್ ಡೇಂಜರ್. ಅದಕ್ಕೆ ಈಗ ಸಿದ್ದು ಬಾಯಿಗೆ ಬಂದ ಹಾಗೆ ಬಡಬಡಿಸ್ತಾ ಇದ್ದಾರೆ. ನಾಳೆ ನಡೆಯುವಂಥ ಕೋರ್ಟ್ ಹಿಯರಿಂಗ್ನಲ್ಲಿ ಎನಿವೇಸ್ ಸಿದ್ದುಗೆ ಜಯ ಸಿಗ್ತಾ ಇರಲಿಲ್ಲ. ಅದಕ್ಕೆ ಈಗ ಇದಕ್ಕೆ ರಾಜಕೀಯ ಲೇಪ ಕೊಡೋದಕ್ಕೆ ಸಿದ್ದು ಟ್ರೈ ಮಾಡ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್? ಇಡಿ ತನ್ನ ಫರ್ದರ್ ತನಿಖೆ ಮುಂದುವರಿಸುತ್ತೆ, ಸಿದ್ದರಾಮಯ್ಯನವರನ್ನ ವಿಚಾರಣೆಗೆ ಕರೆಯುತ್ತೆ, ಲೋಕಾಯುಕ್ತಕ್ಕೆ ಇನ್ನೂ ಒಂದು ವರದಿಯನ್ನು ಕೊಡುತ್ತೆ. ಅದರ ಪ್ರಕಾರವಾಗಿ ಲೋಕಾಯುಕ್ತ 24ರ ಒಳಗೆ ತನ್ನ ವರದಿ ತಯಾರು ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡುತ್ತೆ. ಈ ಗ್ಯಾಪಲ್ಲಿ ಸಿದ್ದರಾಮಯ್ಯ ಅವರನ್ನ ಇಡಿ ಅರೆಸ್ಟ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಒಟ್ಟಾರೆ ಇದು ಸಿದ್ದರಾಮಯ್ಯನವರಿಗೆ ಸರಿಯಾದ ಟೈಮಲ್ಲಿ ಬಿದ್ದಿರುವಂಥ ಬಲವಾದ ಏಟು. ಸ್ವಾಭಿಮಾನಿ ಸಮಾವೇಶದಲ್ಲೂ ಈಗ ಡಿಕೆಶಿ ಮೇಲುಗೈ ಆಗಿದೆ. ಇಡಿಯಿಂದನೂ ಏಟು ಬಿದ್ದಿದೆ. ಸಿದ್ದರಾಮಯ್ಯ ಸುಧಾರಿಸ್ಕೊಳ್ಳೋದು ಕಷ್ಟ ಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.